ನಾನೆಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇವತ್ತಿನ ನನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ. ನಾನು ಮಾಡಿದ ತಪ್ಪುಗಳೇ ನನ್ನನ್ನು ಈ ಥರ ಪರಿಸ್ಥಿತಿಗೆ ತಂದು ನಿಲ್ಲಿಸಿರೋದು. ಅತ್ತೆಗೆ ನನ್ನ ಮೇಲೆ ತುಂಬ ಕೋಪ ಇದೆ, ಅವ್ರಿಗೆ ನನ್ನ ಮೇಲೆ ತುಂಬ ಅಸಮಾಧಾನವೂ ಇದೆ. ಅದಕ್ಕೆ ಅವರಷ್ಟೊಂದು ರೂಢಾಗಿ ಮಾತಾಡಿದ್ದು ನನ್ನ ಜೊತೆನಲ್ಲಿ. ಶರ್ಮಿಳಾ, ರೀ ಹೇಳ್ರಿ. ಅಮ್ಮ ಆ ಥರ ಎಲ್ಲ ನಿನ್ನ ಜೊತೆ ಮಾತಾಡಿದ್ರು ಅಂತ ಬೇಜಾರಾಯ್ತು ಶರ್ಮಿಳಾ ನಿನಗೆ? ಚೇಚೆ ಹಾಗೇನಿಲ್ಲ ರೀ. ಅಂದರೆ ಅವ್ರು ಮಾತಾಡಿದ್ರಲ್ಲೂ ಏನು ತಪ್ಪಿಲ್ಲ ಅಲ್ವಾ. ಮೊದಲಿಂದನೂ ನಾನು ಅವ್ರ ಜೊತೆ ಸ್ವಲ್ಪ ರೂಢಾಗೆ ನಡ್ಕೊಂಡಿದ್ದೆ. ಅದೆಲ್ಲ ಇನ್ನೂ ಅವ್ರ ಮನಸ್ಸಲ್ಲಿ ಇದೆ ಅನಿಸುತ್ತೆ. ಅದಕ್ಕೆ ಆ ಥರ ಮಾತಾಡಿದ್ದಾರೆ. ನಾನು ಅದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ ಬಿಡಿ, ಏನೋ ಅಂದ್ಕೊಳ್ಳಲ್ಲ ನಾನು. ಅಲ್ಲ ಶರ್ಮಿಳಾ, ಅಲ್ಲ ನಿನಗೆ ನಾಟಕ ಮಾಡೋದಕ್ಕೂ ಬರಲ್ಲ. ನನಗೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದಿರೋದು ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂಡ್ಯಾ? ನೀನು ಹತ್ತಿದೀಯ ಅನ್ನೋದು ನನಗೆ ಗೊತ್ತಾಯ್ತು. ನೋಡು, ಅಮ್ಮ ಆ ಥರ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಡ. ಅವರು ಬಾಯಲ್ಲಷ್ಟೇ ಆ ಥರ ಕೋಪದಿಂದ ಮಾತಾಡಿದ್ದಾರೆ, ಮನಸ್ಸಿಂದ ಅವ್ರು ಮಾತಾಡಿರಲ್ಲ. ನಿನಗೆ ಗೊತ್ತಲ್ವಾ ಅಮ್ಮ ಹೇಗೆ ಅಂತ. ಅವ್ರೊಬ್ರಿಗೂ ನೋವಾಗ್ಲಿ ಅಂತ ಹೇಳಿ ಅಂದ್ಕೊಂಡವರೇ ಅಲ್ಲ. ಇವಾಗ ನಿನ್ನ ಮೇಲೆ ಸ್ವಲ್ಪ ಬೇಜಾರಿರೋದ್ರಿಂದ ಆ ಥರ ಮಾತಾಡಿದ್ದಾರೆ. ನೋಡು, ಎಲ್ಲ ಸರಿ ಹೋಗುತ್ತೆ, ನೀನೇನು ವರಿ ಮಾಡ್ಕೋಬೇಡ. ನಾನು ಇದ್ದೀನಲ್ಲ ನಿನ್ನ ಜೊತೆನಲ್ಲಿ. ನಾನಿರುವಾಗ ನೀನು ಯಾಕೆ ಯೋಚನೆ ಮಾಡ್ತೀಯ? ನೋಡು, ಇವಾಗ ನಾನು ನೀನು ಇಬ್ಬರು ಸೇರಿ ಈ ಮನೆಯವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅರ್ಥ ಆಯ್ತಾ? ಸರಿ ರೀ, ಆಯಿತು. ನೀವೊಬ್ಬರು ನನ್ನ ಜೊತೆನಲ್ಲಿದ್ದರೆ ಸಾಕು ರೀ. ನಾನು ಅದು ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ. ನಾನು ಅತ್ತೆ ಮನಸ್ಸನ್ನು ಗೆಲ್ಲೋದಕ್ಕೆ ಟ್ರೈ ಮಾಡ್ತೀನಿ. ಖಂಡಿತ ಅವರು ಒಂದಲ್ಲ ಒಂದಿನ ನನ್ನನ್ನು ಒಪ್ಕೋತಾರೆ ರೀ. ಹಾಗೆ ಯೋಚನೆ ಮಾಡಬೇಕು. ಅವ್ರು ಅಂದ್ರು ಅಂತ ಬೇಜಾರು ಮಾಡ್ಕೊಂಡು ಹತ್ಕೊಂಡು ಕುತ್ಕೊಳ್ಳೋದಲ್ಲ. ನಾನು ಹೇಗಾದರೂ ಮಾಡಿ ಅವ್ರ ಮನಸ್ಸನ್ನು ಚೇಂಜ್ ಮಾಡ್ತೀನಿ ಅಂತ ನೀನೇ ದೃಢ ನಿರ್ಧಾರ ಮಾಡಿ ಎಲ್ಲನೂ ನೀನೇ ನೋಡ್ಕೋಬೇಕು. ಸರಿ ರೀ, ಆಯಿತು. ಅಂದಾಗೆ ನೀವು ಆಫೀಸ್ಗೆ ಹೋಗ್ಬೇಕು ಅಂತಿದ್ರಲ್ಲ, ನೋಡ್ತೀನಿ ಅತ್ತೆ ಏನಾದರೂ ತಿಂಡಿ ಮಾಡಿದ್ದಾರೆ ಅಂತ. ಅಕಸ್ಮಾತ್ ಮಾಡಿಲ್ಲ ಅಂತಂದರೆ ನಾನೇ ನಿಮಗೆ ತಿಂಡಿ ಪ್ರಿಪೇರ್ ಮಾಡಿಕೊಡ್ತೀನಿ. ನೀವು ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ. ಇನ್ನ ಇವಾಗ ತಾನೇ ಬಂದಿದ್ಯಾ, ಆಗ್ಲೇ ಯಾಕೆ ತಿಂಡಿ ಗಿಂಡಿ ಅಂತ? ಬಿಡು, ಅಮ್ಮ ಏನಾದರೂ ಮಾಡಿಲ್ಲ ಅಂತಂದರೆ ಹೊರಗಡೆ ಹೋಟೆಲಲ್ಲಿ ತಿನ್ಕೊತೀನಿ. ನೀವು ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳಿ, ನನಗೆ ಲೇಟ್ ಆಗಿದೆ, ನಾನು ಹೊರಡ್ತೀನಿ. ಸರಿ ರೀ, ಆಯಿತು. ನನಗೆ ಕಾಲ್ ಮಾಡಿ. ಸರಿ ಆಯಿತು, ನಾನು ನಿನ್ಗೆ ಕಾಲ್ ಮಾಡ್ತೀನಿ. ಇಷ್ಟೊಂದು ಬದಲಾಗುತ್ತೆ ನನ್ನ ಜೀವನ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಂದು ಕಡೆ ಖುಷಿ ಆಗ್ತಾ ಇದೆ, ಒಂದು ಕಡೆ ಅತ್ತೆ ಈ ಥರ ಎಲ್ಲ ಮಾತಾಡಿದ್ರಲ್ಲ ಅಂತ ಬೇಜಾರಾಗ್ತಾ ಇದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ನಮ್ಮ ಅತ್ತೆನೂ ನಾನು ಒಪ್ಕೊಳ್ಳೋ ಥರ ಮಾಡಪ್ಪ ದೇವ್ರೆ. ಪವಿತ್ರ, ಮಗಳೇ ಪವಿತ್ರ. ಅಪ್ಪ, ಹೀಗೆ ಬಂದ್ರಾ? ನಮ್ಮ ತೋಟದ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ಎಲ್ಲ ನಿಮ್ಮಮ್ಮ ಕಾಣಿಸ್ತಾನೆ ಇಲ್ಲ, ಎತ್ತಾಗೋದ್ಲವಳು. ಅಮ್ಮ ಅದೇನೋ ಇವತ್ತು ಸಂಘ ಚೀಟಿ ಕಟ್ಟಬೇಕು, ದುಡ್ಡು ಕಟ್ಟಬೇಕು ಅಂದ್ಕೊಂಡು ಹೋಯ್ತಪ್ಪ. ಬರುತ್ತೇನೋ. ಈ ಹಾಳಾದ ಸಂಘ ಗಿಂಗ ಮಾಡ್ಕೊಂಡು ಸಂದು ಹೋಗಲ್ಲಿ ಕುತ್ಕೊಬಿಡ್ತಾಳೆ. ಏನೋ ಇವಳು ಕತೆನೇ ನನ್ಗೆ ಅರ್ಥ ಆಗೋದಿಲ್ಲ ಕಣಮ್ಮ. ಪವಿತ್ರ, ಒಂಚೂರು ಸುಸ್ತಾಗ್ತಾ ಇದೆ, ಒಂದು ಲೋಟ ಕಾಫಿ ಮಾಡ್ಕೊಂಬಂದ್ಬಿಡಮ್ಮ, ಕೈ ಕಾಲು ಮುಖ ತೊಳ್ಕೊಂಬರ್ತೀನಿ. ಸರಿಪ್ಪ, ಆಯ್ತು. ರೀ, ಯಾವಾಗ ಬಂದ್ರಿ? ನಾನು ಅವಾಗಲೇ ಬಂದೆ. ನೀನೇನು ಸಂಘ ದುಡ್ಡು ಕಟ್ಟಕ್ಕೆ ಹೋಗಿದ್ದಾ? ಕಣ್ರಿ, ಅದು ಧರ್ಮಸ್ಥಳದ ಸಂಘದ್ದು ಇವತ್ತು ದುಡ್ಡು ಕಟ್ಬೇಕಲ್ವಾ, ಅದಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಅದರಲ್ಲೇನೋ ಲೋನ್ ಕೊಡ್ತಾರೆ ಅಂತ ಹೇಳ್ತಿದ್ದೆ. ಲೋನ್ ಯಾವಾಗ ಕೊಡ್ತಾರಂತೆ? ಲೋನು ನೋಡಬೇಕು. ಈ ಸರಿ ಯಾರೋ ಒಂದಿಬ್ರು 3 ಜನ ಕೇಳೋರೆ, ಅವ್ರದ್ದು ಆದ್ಮೇಲೆ ಬೇಕಿದ್ರೆ ನಿಮ್ಮದು ಕೊಡ್ತೀವಿ ಅಂತ ಹೇಳ್ತಿದ್ರಪ್ಪ. ಅಲ್ಲ, ಈಗ ನಮ್ಗೆ ಸದ್ಯಕ್ಕೇನೋ ಅರ್ಜೆಂಟ್ಗೆ ದುಡ್ಡು ಬೇಡ ಅಲ್ವಾ, ನಿಧಾನಕ್ಕೆ ತಗೊಳ್ಳೋಣ ಬಿಡಿ, ಮುಂದಿನ ಸರಿಗೇನೆ. ಅಯ್ಯೋ ನಿನ್ನ, ಅಲ್ಲ ಕಣೆ, ಹೇಳಿದ್ನಲ್ಲ ನಾನು ಒಂದೆರಡು ಹಸು ತರೋಣ ಅಂತ ಹೇಳಿ. ಅಲ್ಲ, ನೀನು ಅದ್ರಲ್ಲಿ ಲೋನ್ ತಗೊಂಡಿದ್ದಿದ್ರೆ ಅದಕ್ಕೊಂಚೂರು ದುಡ್ಡು ಸೇರಿಸ್ಬಿಟ್ಟು ಒಂದೆರಡು ಹಸು ತಂದ್ಬಿಟ್ಟಿದ್ರೆ ಹಾಲ್ಗಿಲ್ ಕರ್ಕೊಂಡು ಮಾರ್ಕೋಬೋದಾಗಿತ್ತು. ಅದ್ರಲ್ಲಿ ಒಂದು ಸ್ವಲ್ಪ ದುಡ್ಡು ಆಗೋದು. ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೆಳಗಡೆ ದುಡಿಯೋದೇಳು? ಇವತ್ತುವೇ ತೋಟಕ್ಕೆಲ್ಲ ನೀರು ಕಟ್ಬಿಟ್ಟು ಬಂದೆ. ಸೊಂಟ ಎಲ್ಲ ನೋವು ಬರುತ್ತೆ ಕಣೆ. ವಯಸ್ಸಾಯ್ತಾ ಬಲ ಕಮ್ಮಿ ಆಯ್ತೈತೆ ನನಗೂನು. ಎಷ್ಟು ಅಂತ ಕೆಲಸ ಮಾಡೋಕ್ಕಾಯ್ತದೆ ಹೇಳಿ ನೀನೇ? ಅಲ್ಲ, ಅದು ನಿಜನೇ. ಆದರೆ ಈಗಾಗಲೇ ಒಂದಿಬ್ರು 3 ಜನ ಹೇಳ್ಕೊಂಬಿಟ್ಟವ್ರಂತೆ. ಈಗ ನಮಗೂ ಕೊಡಿ ಅಂತಂದ್ರೆ ಎಲ್ಲಿ ಕೊಡ್ತಾರೆ ಹೇಳಿ? ಅದೇ ಕಷ್ಟ ಆಗಿರೋದು. ಅಲ್ಲ ಕಣೆ, ಅಲ್ಲ ನೀನು ಅವರಂಗೆ ಸಂಘಕ್ಕೆ ದುಡ್ಡು ಕೊಡ್ತೀಯ ತಾನೆ, ನೀನು ಮೆಂಬರ್ ಇರ್ತಾನೆ. ಹೇಳು ನನಗೂ ಬೇಕು ಅಂತ ಹೇಳ್ಬಿಟ್ಟು. ನೋಡು, ಈಗ ಒಂದು ಸ್ವಲ್ಪ ಬೇಸಿಗೆ ಇರೋದ್ರಿಂದ ಹಸುಗಳೆಲ್ಲ ಕಮ್ಮಿ ರೇಟು ಕೊಡ್ತಾರೆ. ಅದೇ ಮಳೆಗಾಲ ಸ್ಟಾರ್ಟ್ ಆಗೋಯ್ತು, ಹುಲ್ಲಸರೆಲ್ಲ ಬಂತು ಅಂತಂದರೆ ರೇಟ್ ಎಲ್ಲ ಜಾಸ್ತಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಈ ಟೈಮಲ್ಲಿ ತಂದ್ರೆ ಒಂಚೂರು ಕಮ್ಮಿಗೆ ಸಿಗ್ತವೆ. ತಂದ್ಬಿಟ್ಟು ಹೆಂಗೋ 1-2 ತಿಂಗಳು ನೋಡ್ಕೊಬಿಟ್ರೆ ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಆವಾಗ ಹುಲ್ಗಿಲ್ಲೆಲ್ಲ ಚೆನ್ನಾಗಿ ಸಿಗ್ತದೆ, ಮೇಯಿಸ್ಕೋಬೋದು. ಈಗ ಬಿಟ್ಟರೆ ಮತ್ತೆ ಇನ್ನು ಯಾವಾಗ ಕೊಡ್ತಾರೋ ಅವರು ಲೋನ?
ಆ ಲೋನ್ ಕೊಡೋ ಅಷ್ಟರಲ್ಲಿ ಅವ್ರು ಬರಬೇಕು ಇವ್ರು ಬರಬೇಕು ಇವ್ರು ಹೆಬ್ಬೆಟ್ ಕೊಡ್ಬೇಕು ಅವ್ರ ಸಾಲ ತೀರಿಸ್ಬೇಕು. ಅಯ್ಯೋ ಒಂದ ಎರಡಾವದು ಈಗ ಕೊಡೋ ಕೈಲೇ ಇಸ್ಕೊಬಿಡು. ನೋಡ್ತೀನಿ ರೀ. ಹಂಗಾದ್ರೆ ಈಗ ಹೋಗಿ ಕೇಳಬೇಕಾಗುತ್ತೋ ಏನೋ. ಸರಿ ಆಯಿತು. ಆಮೇಲೆ ರೀ, ಅದೇ ಶಕುಂತಲಮ್ಮ ಅವ್ರು ಬಂದಿದ್ರು ಅಂತ ಹೇಳಿದ್ನಲ್ಲ, ಅವತ್ತಕ್ಕೆ ನೀವು ಹೋಗಿ ಅವ್ರ ಹತ್ರ ಒಂದು ಮಾತು ಹೇಳಿದರೆ ಅವರು ಅವ್ರ ತಂಗಿ ಹೇಳ್ತಿದ್ರು ಏನೋ. ಲೇ, ನಿಂಗೆ ನೆನ್ನೆನೆ ಹೇಳಿದ್ದೀನಿ ನಾನು, ಮತ್ತೆ ಮತ್ತೆ ಅದೇ ವಿಚಾರ ತೆಗಿತೀಯಪ್ಪ ನೀನು. ಅದು ಹಂಗಲ್ಲ ಕಣ್ರಿ, ಅದು ಬೆಂಗಳೂರಲ್ಲಿ ಇರೋದಂತೆ ಹುಡುಗ. ಅಂದರೆ ಬೆಂಗಳೂರು ಅಂತ ಅಂದರೆ ಎಲ್ಲ ಮನೆಗಿನೇ ಎಲ್ಲ ಚೆನ್ನಾಗೈತಂತೆ, ಕಾರು ಮನೆ ಎಲ್ಲ ಇಟ್ಕೊಂಡವ್ರಂತೆ ಕಣ್ರಿ. ನಾವು ಅನ್ಭವಿಸ್ದಂಗೆ ನನ್ನ ಮಗಳು ಈ ಹಳ್ಳಿನಲ್ಲಿ ಮುಸುರೆ ತಿಕ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಸಗಣಿ ಬಾಚ್ಕೊಂಡು ಇದೆಲ್ಲ ಮಾಡೋದು ನನಗೂ ಇಷ್ಟ ಇಲ್ಲ ಕಣ್ರಿ. ಅದಕ್ಕೆ ಹೆಂಗೋ ಒಳ್ಳೆ ಮನೆತನ ಸೇರ್ಕೋತಾಳೆ, ಕೈ ಮಣ್ಣಾಗ್ದಂಗೆ ನೋಡ್ಕೋತಾರೆ ಅಂತವ. ಹಾ ಹಾ, ಎಂತ ಮಾತು ಹೇಳ್ದೆ ಅಲ್ಲ. ನೀನು ಹೇಳೋದು ಒಂದು ರೀತಿನಲ್ಲಿ ಸರಿ ಇರ್ಬೋದು. ಹಂಗ ಅನ್ಬಿಟ್ಟು ಕಾಣ್ದೂರ್ಗೆ ತಗೊಂಡೋಗಿ ಮಗಳನ್ನ ಕೊಡೋಕಾಯ್ತದ? ಈಗ ಆ ಚಲ್ವಣ ಗೊತ್ತಾ ನಿನಗೆ? ಆ ಚಲ್ವಣ್ಣನ ಮಗಳನ್ನ ಬೆಂಗಳೂರಿಗೆ ತಾನೇ ಕೊಟ್ಟು ಮಾಡಿದ್ದು. ಅದೇನೋ ಅವರು ದೊಡ್ಡಸ್ಗೆ ತೋರಿಸ್ಬಿಟ್ರು, ಕಾರಲ್ಲಿ ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಏನು ಕುಣ್ಕೊಂಡು ಮದುವೆ ಮಾಡಿದ್ರು. ಕೊನೆಗೆ ಹುಡುಗಿ ನೋಡು, ಗಂಡನ್ ಬಿಟ್ಟು ತವ್ರ ಮನೆಗೆ ಬಂದು ಸೇರ್ಕೊಂಡೈತೆ 2 ಮಕ್ಳನ್ನ ಇಟ್ಕೊಂಡು. ಅಯ್ಯೋ, ನಾವು ಸುಮ್ಮನೆ ಹಂಗೆ ದೂರದ ಬೆಟ್ಟ ನುಣಗಿ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಅವರೇ ಆಸ್ತಿ ಗಿಸ್ತಿ ಐತೆ ಹಂಗೈತೆ ಹಿಂಗೈತೆ ಅಂತ ಮದುವೆ ಮಾಡೋದು. ಅಲ್ಲಿ ಹೋಗಿ ಹೆಣ್ಮಕ್ಳು ಹೆಂಗ್ ಜೀವನ ಮಾಡ್ತಾರೋ ಏನೋ. ಈಗ ಉದಾಹರಣೆ ನಾನು ನಿನ್ಗೆ ಹೇಳದ್ನಲ್ಲ ಚಲವಣ್ಣ ಮಗಳನ್ನೆಯ ನೋಡು. ಅದಕ್ಕೆ ಬೇಡ, ಕಾಣ್ದಿರೋ ಊರಿಗೆ ಕೊಟ್ಬಿಟ್ಟು ಅನ್ಭವಿಸೋದಕ್ಕಿಂತ ಕಂಡಿರೋರ್ಗೆ ಕೊಟ್ಬಿಟ್ಟು ಒಂದ್ 4 ಬುದ್ಧಿ ಮಾತು ಹೇಳ್ಕೊಂಡು ಜೀವನ ಮಾಡಿಸ್ಬೋದು. ಬೇಡ ಬೇಡ ಬೇಡ, ನಾನಂತೂ ನನ್ನ ಮಗಳನ್ನ ಅಷ್ಟು ದೂರಕ್ಕೆ ಮದುವೆ ಮಾಡ್ಕೊಡೋದೇ ಇಲ್ಲ. ಏನ್ರಿ ನೀವು? ಅಲ್ಲ, ಯಾರ್ದೋ ಒಬ್ರು ಜೀವನ ಹಂಗಾಯ್ತು ಅಂತಂದ್ರೆ ಎಲ್ಲರೂ ಹಂಗೆ ಇರ್ತಾರಾ? ನೋಡಿ, ಶಕುಂತಲಮ್ಮ ಅವ್ರು ಹೇಳಿದ್ದಾರೆ ಅಂತ ಅಂದ್ರೆ ಒಳ್ಳೆ ಹುಡುಗನೇ ಇರ್ಬೇಕು, ಅವ್ರ ತಂಗಿ ಮಗನೇ ಅಂತ ಕಣ್ರಿ. ಮನೆ ಕಡೆನೂ ಚೆನ್ನಾಗಿರ್ತಾರೆ. ನೋಡಿ, ನಮ್ಮ ಮಗಳು ಚೆನ್ನಾಗಿರ್ತಾಳೆ, ರಾಣಿ ಹೆಂಗಿರ್ತಾಳೆ ಮನೆಯಲ್ಲಿ. ಏನ್ ರಾಣಿ ಹೆಂಗಿರ್ತಾರೆ? ಅಲ್ಲ, ನಿನ್ ಬುದ್ಧಿ ಇದ್ ಮಾತಾಡ್ತಾ ಇದೆಯೋ ಇಲ್ಲದೆ ಮಾತಾಡ್ತಾ ಇದೆಯೋ? ಅಲ್ಲ, ಹುಡುಗಂಗೆ 2ನೇ ಸಂಬಂಧ ಅಂತ ಬೇರೆ ಹೇಳ್ತಾ ಇದೀಯಾ. ಒಂದ್ ಮಗ ಬೇರೆ ಐತಂತೆ, ಗಂಡು ಹುಡ್ಗ. ಅಲ್ಲ, ನನ್ನ ಮಗಳು ಹೋಗಿ ಆ ಮಗಿನ ನೋಡ್ಕೊಂಡು, ಅಯ್ಯೋ ಅದೆಲ್ಲ ಬೇಡ. ನನ್ನ ಮಗಳಿಗೆ ಬೇಕಾದಂಗೆ ಹುಡುಗರು ಬರ್ತಾರೆ. ಈಗೇನು ಹೆಣ್ಮಕ್ಳಿಗೆ ಭಾರಿ ಡಿಮ್ಯಾಂಡ್ ಐತೆ. ಅಯ್ಯೋ, ನೀನ್ ಇದೆಲ್ಲಾನು ಮಾತಾಡಕ್ ಹೋಗ್ಬೇಡ. ನನ್ನ ಮಗಳನ್ನ ಅವ್ರ ಮನೆಗೆ ಕೊಡೋದಿಲ್ಲ, ನನಗೆ ಇಷ್ಟ ಇಲ್ಲ. ಅಲ್ಲ ಕಣ್ರಿ, ನೀವು ಒಳ್ಳೆ ಕೊಡೋದಿಲ್ಲ ಅಂತ ಒಂದೇ ಮಾತಲ್ಲಿ ಹೇಳ್ಬಿಟ್ರೆ ನಾವು ಹೋಗಿ ಮನೆ ಕಡೆ ಎಲ್ಲ ನೋಡ್ಕೊಂಡು ವಿಚಾರಿಸ್ಕೊಂಡು ಬರೋಣ. ಆಮೇಲೆ ಏನಾದ್ರು ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ಬೇಡ ಬಿಡಿ. ಮತ್ತೆ ಅದೇ ಮಾತಾಡ್ತೀಯಲ್ಲ ನೀನು? ಅಲ್ಲ, ಮತ್ತೆ ಹೋಗಿ ಅವ್ರ ಮನೆ ಹತ್ರನ ನೋಡೋದು ಅದೆಲ್ಲ ಯಾಕೆ ಬೇಕು? ಈಗ ನನ್ಗೆ ಹುಡ್ಗನೇ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ. ಅವ್ರಿಗೆ ಇಷ್ಟೇ ದೊಡ್ಡ ಶ್ರೀಮಂತರಾಗಿರ್ಲಿ, ಎಂಥವ್ರೇ ಆಗಿರ್ಲಿ, 2ನೇ ಸಂಬಂಧಕ್ಕೆ ನನ್ನ ಮಗಳನ್ನಂತೂ ಕೊಡೋದಿಲ್ಲ. ಅಲ್ಲ, ಇಲ್ಲ ಅಂತ ಅಂದ್ರು 2ನೇ ಸಂಬಂಧ ಅಂತಂದ್ರೆ ಅವ್ರ ಮಗ ಐತೆ ಅಂತ ಅಂದ್ರೆ ಒಂದು 35 ವರ್ಷ, 35 ಆಗಿರ್ಬೋದು ಅನ್ಸುತ್ತೆ ಹುಡ್ಗಂಗೆ. 35 ಆಗಿರುತ್ತೆ. ನನ್ನ ಮಗಳಿಗೆ ಎಷ್ಟು ವರ್ಷ? ಈಗ 19 ವರ್ಷ. ಅಲ್ಲ, ಹೋಗಿ ಹೋಗಿ ನೀನು ತೂತು ಬೇಡಪ್ಪ. ಬೇಡ ಬೇಡ. ಮುಂಚೆ ಏನೋ ನಡೀತಿತ್ತೇನೋ, ಏಜ್ ವ್ಯತ್ಯಾಸ ಇದ್ರು ಮದುವೆ ಮಾಡೋದು. ಈಗಿನ ಕಾಲದಲ್ಲಿ ಅದೆಲ್ಲ ನಡೆಯೋದಿಲ್ಲ. ನೋಡಣ್ಣ, ನನ್ನ ಮಗಳಿಗೇನು ಕಮ್ಮಿ, ಒಳ್ಳೆ ಹುಡುಗನೇ ಸಿಗ್ತಾನೆ. ಈಗ ನೋಡು, ದುಡ್ಕೋಕ್ ಹೋಗ್ಬೇಡ. ನೋಡೋಣ, ನಿಧಾನಕ್ಕೆ ಮಾಡೋಣ ಬಿಡು. ಈಗೇನು ನಿಮ್ದು ಇದೇ ಕೊನೆ ನಿರ್ಧಾರನಾ? ಹ್ಞೂ ಕಣೆ, ಇದೇ ಕೊನೆ ನಿರ್ಧಾರ. ನಾನು ರಾತ್ರಿ ನನ್ನ ಮಗಳನ್ನ ಕೇಳಲಿಲ್ವಾ, ಅಪ್ಪ ನನಗೂ ಓದೋಕೆ ಇಷ್ಟ, ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಆ ಹುಡುಗಿ ಅನ್ನತ್ತೆ. ನೋಡು, ಬೇಡ, ಈಗ ಮದುವೆ ಗಿದ್ವೆ ವಿಷಯ ತೆಗಿಯಕ್ಕೆ ಹೋಗ್ಬೇಡ. ಅವಳು ಹೆಂಗೋ ಓದ್ಕೊಂಡಿರ್ಲಿ, ಮುಂದಿಕ್ ನೋಡೋಣ. ಮದುವೆ ಮಾಡೋ ಕಾಲಕ್ಕೆ ವಿಚಾರಿಸ್ಕೊಂಡ್ರಾಯ್ತು. ಈ ಹುಡುಗ ಅಂತೂ ಬೇಡ ಕಣೆ, ನನ್ಗಿಷ್ಟ ಇಲ್ಲ. ಅಪ್ಪ ಮಗಳು ಇಬ್ರು ಒಂದೇ ತರ ಆಡ್ತಾ ಇದ್ದೀರಾ. ಅಲ್ಲ, ನಾನೇನೋ ನನ್ನ ಮಗಳ ಜೀವನ ಚೆನ್ನಾಗಿರುತ್ತೆ, ನಮ್ಮಂಗೆ ಹಳ್ಳಿನಲ್ಲಿ ಕಷ್ಟಪಡೋದು ಬೇಡ, ರೈತರಿಗೆ ಮದುವೆ ಮಾಡ್ಕೊಂಡು ಅಲ್ಲಿ ಹೊಲದಲ್ಲಿ ಮನೇಲಿ ಎಲ್ಲ ಗೇಮೆ ಮಾಡ್ಕೊಂಡು ಸಗಣಿ ಬಾಚ್ಕೊಂಡು ಕೊಟ್ಟಿಗೆ ಕಸ ಗುಡಿಸಿ ಅದೆಲ್ಲ ಕಸ ಎಲ್ಲ ತುಂಬ್ಕೊಂಡೋಗಿ ಹಾಕಿ ಇವೆಲ್ಲ ಯಾಕೆ ಅನುಭವಿಸ್ಬೇಕು? ಬೇಡ, ಹೆಂಗೋ ನನ್ನ ಮಗಳು ಸಿಟಿಲಿ ರಾಣಿ ಥರ ಇರಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನೀವು ಹಾಗೆ ಮಾತಾಡ್ತೀರಾ, ನಿಮ್ಮ ಮಗಳು ಹಾಗೆ ಮಾತಾಡ್ತಾಳೆ. ಯಾಕೆ? ರೈತರಾದ್ರೇನು ಚೆನ್ನಾಗಿ ನೋಡ್ಕೊಂಡಿಲ್ವಾ? ನೋಡು, ನಮ್ಮೂರಲ್ಲಿ ಎಷ್ಟು ಜನ ಅವ್ರೆ ರೈತರಿಗೆ ಮದುವೆ ಮಾಡ್ಕೊಂಡಿರೋರು. ಎಲ್ಲ ಚೆನ್ನಾಗಿ ಅವರಪ್ಪ, ರಾಣಿ ರಂಗವ್ರೆ. ಏನು ಹೊಲ ಮನೆ ಕೆಲಸ ಅಂತ ಅಂದ್ರೆ ಏನೊಂದು ಸಣ್ಣ ಪುಟ್ಟ ಏನು ಹೊಲದಲ್ಲಿ ಕೆಲಸ ಇದ್ದಾಗ ಒಂದ್ಸರಿ ಊಟ ತಗೊಬರ್ಬೇಕಾಗುತ್ತೆ, ಇಲ್ಲ 1-2 ದಿನ ಹೊಲದಲ್ಲಿ ಕೆಲಸ ಮಾಡಿದ್ರು ತಾನೆ. ಏನಾಗ್ಬಿಡುತ್ತೆ ಹೇಳು? ಯಾಕೆ ನೀನು ಮಾಡ್ತಿಲ್ವಾ, ನಾನು ಮಾಡ್ತಿಲ್ವಾ? ನಮ್ಮೂರಲ್ಲಿ ಎಷ್ಟು ಜನ ಮಾಡ್ತಿದ್ದಾರೆ ನೋಡು. ನೀನು ಸುಮ್ಮನೆ ಸಿಟಿ ಸಿಟಿ ಅನ್ಕೊಂಡು ಮಗಳು ಜೀವನ ಹಾಳು ಮಾಡಕ್ಕೆ ಹೋಗ್ಬೇಡ. ನೋಡೋಣ, ಶಕುಂತಲಮ್ಮ ಅವ್ರ ಹತ್ರ ನಾನು ಮಾತಾಡ್ತೀನಿ, ನಾನು ಹೇಳ್ತೀನಿ ಎಲ್ಲನೂ ಅವ್ರಿಗೆ. ಬೇಡ, ಈ ಸಂಬಂಧ ನಮಗೆ ಬೇಡ. ಸರಿ ಆಯ್ತು, ಏನೋ ಮಾಡಿ. ಸರಿ, ನಾನು ಹಂಗಾದ್ರೆ ಲೋನು ಕೊಡ್ತಾರಾ ಅಂತ ಕೇಳ್ಕೊಬತ್ತೀನಿ. ನೀವು ಕೆಲ್ಸಕ್ಕೆ ಹೋಯ್ತೀರಾ ಇಲ್ಲ ಆಮೇಲೆ ಹೋಯ್ತೀರಾ? ಇಲ್ಲ ಇಲ್ಲ, ಈಗ ಕಾಫಿ ಮಾಡಕ್ಕೆ ಹೋಗೋಳೆ ಪವಿತ್ರ. ಕಾಫಿ ಕುಡ್ದ್ಬಿಟ್ಟು ಹೋಯ್ತೀನಿ, ಆಮೇಲೆ ಬೇಕಿದ್ರೆ ತಿಂಡಿ ಟೈಮಿಗೆ ಬರ್ತೀನಂತೆ. ಅಯ್ಯೋ, ಯಾವನಿಗೆ ಬೇಕೇ ಈ ಕೆಲಸ? ಇನ್ನೊಬ್ರು ಕೈ ಕೆಳಗಡೆ ಮಾಡಿ 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 ನನಗಂತೂ ಸಾಕಾಗೋಯ್ತೈತೆ.
ಸ್ವಂತವಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತಂದರೆ ಎಲ್ಲಿ ಅಷ್ಟು ಬಂಡವಾಳ ಇರಬೇಕಲ್ವಾ? ನೋಡಿ ನೋಡಿ ಹೆಂಗೆ ಒಂದೊಂದು ರೂಪಾಯಿಗೂ ಯೋಚನೆ ಮಾಡೋ ಪರಿಸ್ಥಿತಿ ನಮ್ದು ಅಂತವ. ಹೆಂಗೋ ಒಳ್ಳೆ ಕಡೆ ಸಂಬಂಧ ಬಂದೈತೆ, ಮಾಡೋಣ ಅನ್ನೋದು ಬಿಟ್ಬಿಟ್ಟು ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ಥರ ಆಡ್ತಾವ್ರಿ ಇವರು. ಅಯ್ಯೋ, ಮತ್ತೆ ಅದನ್ನೇ ಮಾತಾಡ್ಬೇಡ. ಏನೂ ಆಗಿಲ್ಲ, ಈಗ ಮುಂದೆ ನೋಡೋಣ. ಅಂತ ಟೈಮ್ಗೆ ಮದುವೆ ಮಾಡೋ ಅಂತ ಟೈಮ್ಗೆ ಒಳ್ಳೆ ಸಂಬಂಧನೇ ಬರುತ್ತೆ ನನ್ನ ಮಗಳಿಗೆ. ಏನು ಯೋಚನೆ ಮಾಡಬೇಡ. ಹೋಗು, ಮೊದ್ಲೋಗಿ ಲೋನ್ ಕೇಳೋಗು. ಆಮೇಲೆ ಅವರು ಕೊಟ್ಟೋ ಇವರು ಕೊಟ್ಟೋ ನೀವಾಗಲೇ ಹೇಳೋರು ಅಂದ್ಬಿಟ್ಟರು. ಸರಿ ಆಯ್ತು. ಅಪ್ಪ, ಕಾಫಿ ತಗೊಳ್ಳಿ. ಏನಮ್ಮ ಪವಿತ್ರ, ನಾನು ಹೇಳಿದ್ದಕ್ಕೆ ನಿನ್ಗೇನಾದರೂ ಬೇಜಾರಾಯ್ತಾ? ಯಾಕಪ್ಪ, ಯಾವ ವಿಚಾರಕ್ಕೆ? ಇಷ್ಟೊತ್ತು ನಿಮ್ಮ ಅಮ್ಮನ ಹತ್ರ ಮಾತಾಡಿದ್ದು ನೀನು ಕೇಳಿಸ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಅಲ್ಲ, ನಿನಗೆ ಒಂದು ಸಂಬಂಧ ಬಂದಿತ್ತು, ನನಗೆ ಆ ಸಂಬಂಧ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ. ಇಲ್ಲಪ್ಪ, ನಿಜ ಹೇಳಬೇಕು ಅಂತಂದ್ರೆ ನನಗೂ ಈ ಸಂಬಂಧ ಇಷ್ಟ ಇರಲಿಲ್ಲ. ನೇಹ ಹೇಳ್ತಿದ್ಲು ಅವ್ರ ಮಾವನ್ಗೆ ತುಂಬಾ ವಯಸ್ಸಾಗಿದೆ ಅಂತೆ. ನನಗೆ ಆ ಥರ ಏಜ್ ಆಗಿರೋರ್ನೆಲ್ಲಾನು ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲಪ್ಪ. ಏನಿದ್ರು ಒಂದು 2-3 ವರ್ಷ ಗ್ಯಾಪ್ ಇದ್ರೆ ಸಾಕು. ಈಗಿನ ಕಾಲದಲ್ಲಿ ಯಾರಪ್ಪ ಅಷ್ಟು ಏಜ್ ಆಗಿರೋರು ಮದುವೆ ಮಾಡ್ಕೋತಾರೆ? ಅಲ್ಲದೆ ಅವ್ರೊಂಥರ ಥಿಂಕ್ ಮಾಡ್ತಾರೆ, ನಮ್ದೊಂಥರ ಥಿಂಕಿಂಗ್ ಇರುತ್ತೆ. ಅದೆಲ್ಲ ನಮ್ಗೆ ಅಡ್ಜಸ್ಟ್ ಆಗಲ್ಲ. ಅಮ್ಮಂಗೆ ನಾನು ನಿನ್ನೆನೆ ಹೇಳಿದ್ದೆ, ಆದರೆ ಅಮ್ಮನೇನೆ ನಿನಗೇನು ಗೊತ್ತಾಗಲ್ಲ, ನಾವು ಹೇಳ್ದಂಗೆ ಕೇಳು, ನಿನ್ನ ಜೀವನ ಚೆನ್ನಾಗಿರುತ್ತೆ, ಹಂಗೆ ಹಿಂಗೆ ಅಂತ ನನಗೆ ಬೈತು. ಅದಕ್ಕೆ ಸುಮ್ಮನೆ ಅದೇ ಅಪ್ಪ. ಹೋಗ್ಲಿ ಬಿಡಮ್ಮ, ನಿಮ್ಮ ಅಮ್ಮಂಗೆ ನಾನು ಹೇಳಿದ್ದೀನಿ. ಅವರು ಶಕುಂತಲಾ ಅಮ್ಮನ ಹತ್ರನೂ ಹೋಗಿ ಮಾತಾಡ್ತೀನಿ. ಇಲ್ಲ, ನನ್ನ ಮಗಳಿಗೆ ಈ ಮದುವೆ ಬೇಡ, ನಾನು ಇನ್ನೂ ಮದುವೆ ಮಾಡಲ್ಲ, ಇನ್ನೊಂದು 2-3 ವರ್ಷ ಅವಳು ಓದಲಿ, ಅವಳೇನೋ ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕಂತೆ, ಆಮೇಲೆ ಮದುವೆ ಮಾಡ್ತೀನಿ ಅಂತ ಹೇಳ್ತೀನಿ. ನೀನೇನು ಯೋಚನೆ ಮಾಡಬೇಡ. ನೋಡು, ನಿನ್ನ ನನ್ನ ಫ್ರೆಂಡ್ ಅಂತ ತಿಳ್ಕೊ. ನಿನಗೇನೇ ಅನ್ಸಿದ್ರು ನನ್ನ ಹತ್ರ ಹೇಳು ಮಗಳೇ. ಸರಿಯಪ್ಪ, ಆಯಿತು.